ಹಾಯ್ ಫ್ರೆಂಡ್ಸ್, ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ ನೋಡಿ, ಅವ್ರು ಕಟ್ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಇದಾದಮೇಲೆ ನಾನು ಚಿಕ್ಕದು ಎಷ್ಟು ಬೇಕಷ್ಟು ತಿಂದ್ಬಿಟ್ಟು ಇನ್ನೂ ಜಾಸ್ತಿ ಒಂದು ಸ್ವಲ್ಪ ಮೆತ್ತಗಾಗಿದೆ ಅಲ್ವಾ, ಅದಕ್ಕೆ ನಾವು ಇವಾಗ ರಸಾಯನ ಮಾಡ್ತಾಯಿದ್ದೀವಿ. ನಾವು ಅವಾಗ ಏಕಾದಶಿಲಿ ಮಾತ್ರ ರಸಾಯನ ಮಾಡ್ತಾಯಿದ್ವಿ. ಇವಾಗ ರಸಾಯನ ಹೆಂಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇವಾಗ ನಮ್ಮಮ್ಮ ಕಾಯಿ ತುರ್ದು ಕೊಟ್ಟಿದ್ದಾರೆ. ನಾನು ಹಲಸಿನ ಹಣ್ಣನ್ನ ಈ ಥರ ಬೀಜ ಇರುತ್ತಲ್ಲ, ಬೀಜನ ಸಪ್ರೇಟ್ ಮಾಡಿ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಪೀಸ್ ಮಾಡಿಕೊಂಡು ಬೀಜ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಬೀಜನ ನಾವು ಸುಟ್ಕೊಂಡು ತಿನ್ಕೊಬೋದು, ಇಲ್ಲಾಂದರೆ ಬೇಯಿಸ್ಕೊಂಡು ಕೂಡ ತಿನ್ಬೋದು. ಇವಾಗ ಬೆಲ್ಲ ಹಾಕ್ಬಿಟ್ಟೆ ಮಾಡಬೇಕು ಅಂತ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ದಾರೆ. ಬೆಲ್ಲ ಅಂತಂದರೆ ಸಕ್ಕರೆ ಹಾಕೋಣ, ಏಲಕ್ಕಿಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇವಾಗ ನೋಡಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತೀನಿ ನಾನು. ತೆಂಗಿನಕಾಯಿ, ತುರಿದಿರೋ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಬೆಲ್ಲನ ಹಿಂಗೆ ತುರ್ಕೋಬೇಕು. ಏಲಕ್ಕಿಕಾಯಿ ಒಂದು ಸಾಕು, ಪುಡಿ ಮಾಡಿ ಕಲಸೋದು. ನೋಡಿ ಆಯಿತು, ಮಿಕ್ಸ್ ಮಾಡಿದ್ದೀವಿ. ಹಲಸಿನ ಹಣ್ಣು ಅಂತಂದರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಶುಗರ್ಗೆ ಆಗಲಿ ಫೈಬರ್ ಅಂಶ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕೋಲ್ಡ್ ಕೂಡ ಆಗುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ.